ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿಜೆಪಿ ಕಂಪ್ಲೀಟ್ ಫೇಲ್ ಆಗಿದೆ. ಉಪಚುನಾವಣೆಯ ಫಲಿತಾಂಶ ಅದರ ಕೈಗನ್ನಡಿಯಾಗಿದೆ. ರಾಜ್ಯದಲ್ಲಿ ಬಿಜೆಪಿ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ. ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಈ ರಿಪೋರ್ಟ್ ನೋಡಿ. ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟ. ಸೋಲಿನ ನಂತರವೂ ಬಿಜೆಪಿ ಕಲಿತಿಲ್ವಾ ಪಾಠ? ಕೇಸರಿ ಮನೆಯಲ್ಲಿ ನಿಲ್ಲದ ಬಣಬಡಿದಾಟ. ವಕ್ಫ್ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ಗಳನ್ನ ರಚಿಸಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಈ ನಡುವೆ ರೆಬೆಲ್ ಟೀಮ್ ಸಿಡಿದೆದ್ದಿದೆ. ರಾಜ್ಯ ನಾಯಕರಿಗೂ ಮುಂಚೆಯೇ ಯತ್ನಾಳ್ ಅಂಡ್ ಗ್ಯಾಂಗ್ ಬೀದರ್ನಿಂದ ಹೋರಾಟದ ರಣಕಹಳೆ ಮೊಳಗಿಸಿದೆ. ನೋಡಿ, ನಾವು ಜನಪರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಪರ್ಮಿಷನು ಬೇಕಾಗಿಲ್ಲ, ಯಾರ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನಿಜವಾಗಿ ಜನರಿಗೆ ಏನು ಅನ್ಯಾಯ ಆಗ್ಲಕ್ಕತ್ತದ, ವಾಸ್ತವಿಕವಾಗಿ ಜನರ ಪರಿಸ್ಥಿತಿ ಏನು ಅನ್ನೋದು ಅಧ್ಯಯನಕ್ಕೆ ಬಂದಿದ್ದೀವಿ ಹೊರತು ಯಾರೋ ಮಾತಾಡ್ತಾ ಇರ್ತಾವಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಸಮಯನೂ ಇಲ್ಲ. ಬೀದರ್ನ ಗಣೇಶ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಿತು. ಯತ್ನಾಳ್ ಪಡೆ ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ನಂತರ ಗಣೇಶ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು. ಇಷ್ಟೆಲ್ಲ ಆದ್ರೂ ಬೀದರ್ ಜಿಲ್ಲೆಯಲ್ಲೇ ಇರೋ ಬಿಜೆಪಿ ಶಾಸಕರು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಿಲ್ಲ. 4 ಶಾಸಕರು, ಒಬ್ಬ ಪರಿಷತ್ ಸದಸ್ಯರ ಪೈಕಿ ಯಾರೂ ಪ್ರೊಟೆಸ್ಟ್ಗೆ ಕೈ ಜೋಡಿಸಲಿಲ್ಲ. ವಕ್ಫ್ ಬೋರ್ಡ್ ವಿವಾದ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಯತ್ನಾಳ್ ಟೀಮ್ನ ಹೋರಾಟದ ಬ್ಯಾನರ್ಗಳಲ್ಲಿ ಕೇಂದ್ರದ ಮೋದಿ, ಅಮಿತ್ ಶಾ, ನಡ್ಡಾ ಫೋಟೋಗಳಿದ್ವು. ಆದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ, ಯಡಿಯೂರಪ್ಪ ಫೋಟೋವಾಗ್ಲಿ ಕಾಣಿಸಲಿಲ್ಲ. ಅತ್ತ ಕೇಂದ್ರ ಬಿಜೆಪಿ ನಾಯಕರ ಫೋಟೋ ಬಳಸಿದ್ದಕ್ಕೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ದೂರು ಕೊಟ್ರು. ಹಾಗಿದ್ರೂ ಬ್ಯಾನರ್ಗಳು ರಾರಾಜಿಸುತ್ತಿದ್ವು. ಇತ್ತ ಧರ್ಮಾಪುರ ಗ್ರಾಮಕ್ಕೆ ಯತ್ನಾಳ್ ಭೇಟಿ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರ ನಡುವೆ ಸಂಘರ್ಷವಾಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸೋ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು. ಒಟ್ನಲ್ಲಿ ರಾಜ್ಯದಲ್ಲಿ ವಿಪಕ್ಷ ಒಂದಿದ್ರು ಅದು ಒಂದಾಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ. ಈ ಆಂತರಿಕ ಕಿತ್ತಾಟಕ್ಕೆ ಮದ್ದು ಹಚ್ಚೋದ್ಯಾರು, ಮುಕ್ತಿ ನೀಡೋದ್ಯಾರು ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿಜೆಪಿ ಕಂಪ್ಲೀಟ್ ಫೇಲ್ ಆಗಿದೆ. ಉಪಚುನಾವಣೆಯ ಫಲಿತಾಂಶ ಅದರ ಕೈಗನ್ನಡಿಯಾಗಿದೆ. ರಾಜ್ಯದಲ್ಲಿ ಬಿಜೆಪಿ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ. ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಈ ರಿಪೋರ್ಟ್ ನೋಡಿ. ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟ. ಸೋಲಿನ ನಂತರವೂ ಬಿಜೆಪಿ ಕಲಿತಿಲ್ವಾ ಪಾಠ? ಕೇಸರಿ ಮನೆಯಲ್ಲಿ ನಿಲ್ಲದ ಬಣಬಡಿದಾಟ. ವಕ್ಫ್ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ಗಳನ್ನ ರಚಿಸಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಈ ನಡುವೆ ರೆಬೆಲ್ ಟೀಮ್ ಸಿಡಿದೆದ್ದಿದೆ. ರಾಜ್ಯ ನಾಯಕರಿಗೂ ಮುಂಚೆಯೇ ಯತ್ನಾಳ್ ಅಂಡ್ ಗ್ಯಾಂಗ್ ಬೀದರ್ನಿಂದ ಹೋರಾಟದ ರಣಕಹಳೆ ಮೊಳಗಿಸಿದೆ. ನೋಡಿ, ನಾವು ಜನಪರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಪರ್ಮಿಷನು ಬೇಕಾಗಿಲ್ಲ, ಯಾರ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನಿಜವಾಗಿ ಜನರಿಗೆ ಏನು ಅನ್ಯಾಯ ಆಗ್ಲಕ್ಕತ್ತದ, ವಾಸ್ತವಿಕವಾಗಿ ಜನರ ಪರಿಸ್ಥಿತಿ ಏನು ಅನ್ನೋದು ಅಧ್ಯಯನಕ್ಕೆ ಬಂದಿದ್ದೀವಿ ಹೊರತು ಯಾರೋ ಮಾತಾಡ್ತಾ ಇರ್ತಾವಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಸಮಯನೂ ಇಲ್ಲ.
ಬೀದರ್ನ ಗಣೇಶ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಿತು. ಯತ್ನಾಳ್ ಪಡೆ ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ನಂತರ ಗಣೇಶ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು. ಇಷ್ಟೆಲ್ಲ ಆದ್ರೂ ಬೀದರ್ ಜಿಲ್ಲೆಯಲ್ಲೇ ಇರೋ ಬಿಜೆಪಿ ಶಾಸಕರು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಿಲ್ಲ. 4 ಶಾಸಕರು, ಒಬ್ಬ ಪರಿಷತ್ ಸದಸ್ಯರ ಪೈಕಿ ಯಾರೂ ಪ್ರೊಟೆಸ್ಟ್ಗೆ ಕೈ ಜೋಡಿಸಲಿಲ್ಲ. ವಕ್ಫ್ ಬೋರ್ಡ್ ವಿವಾದ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಯತ್ನಾಳ್ ಟೀಮ್ನ ಹೋರಾಟದ ಬ್ಯಾನರ್ಗಳಲ್ಲಿ ಕೇಂದ್ರದ ಮೋದಿ, ಅಮಿತ್ ಶಾ, ನಡ್ಡಾ ಫೋಟೋಗಳಿದ್ವು. ಆದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ, ಯಡಿಯೂರಪ್ಪ ಫೋಟೋವಾಗ್ಲಿ ಕಾಣಿಸಲಿಲ್ಲ. ಅತ್ತ ಕೇಂದ್ರ ಬಿಜೆಪಿ ನಾಯಕರ ಫೋಟೋ ಬಳಸಿದ್ದಕ್ಕೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ದೂರು ಕೊಟ್ರು. ಹಾಗಿದ್ರೂ ಬ್ಯಾನರ್ಗಳು ರಾರಾಜಿಸುತ್ತಿದ್ವು. ಇತ್ತ ಧರ್ಮಾಪುರ್ ಗ್ರಾಮಕ್ಕೆ ಯತ್ನಾಳ್ ಭೇಟಿ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರ ನಡುವೆ ಸಂಘರ್ಷವಾಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸೋ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು. ಒಟ್ನಲ್ಲಿ ರಾಜ್ಯದಲ್ಲಿ ವಿಪಕ್ಷ ಒಂದಿದ್ರು ಅದು ಒಂದಾಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ. ಈ ಆಂತರಿಕ ಕಿತ್ತಾಟಕ್ಕೆ ಮದ್ದು ಹಚ್ಚೋದ್ಯಾರು, ಮುಕ್ತಿ ನೀಡೋದ್ಯಾರು ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿಜೆಪಿ ಕಂಪ್ಲೀಟ್ ಫೇಲ್ ಆಗಿದೆ. ಉಪಚುನಾವಣೆಯ ಫಲಿತಾಂಶ ಅದರ ಕೈಗನ್ನಡಿಯಾಗಿದೆ. ರಾಜ್ಯದಲ್ಲಿ ಬಿಜೆಪಿ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ. ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಈ ರಿಪೋರ್ಟ್ ನೋಡಿ. ವಕ್ಫ್ ವಿರುದ್ಧ ಯತ್ನಾಳ್ ಟೀಮ್ ಹೋರಾಟ. ಸೋಲಿನ ನಂತರವೂ ಬಿಜೆಪಿ ಕಲಿತಿಲ್ವಾ ಪಾಠ? ಕೇಸರಿ ಮನೆಯಲ್ಲಿ ನಿಲ್ಲದ ಬಣಬಡಿದಾಟ. ವಕ್ಫ್ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ಗಳನ್ನ ರಚಿಸಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ. ಈ ನಡುವೆ ರೆಬೆಲ್ ಟೀಮ್ ಸಿಡಿದೆದ್ದಿದೆ. ರಾಜ್ಯ ನಾಯಕರಿಗೂ ಮುಂಚೆಯೇ ಯತ್ನಾಳ್ ಅಂಡ್ ಗ್ಯಾಂಗ್ ಬೀದರ್ನಿಂದ ಹೋರಾಟದ ರಣಕಹಳೆ ಮೊಳಗಿಸಿದೆ. ನೋಡಿ, ನಾವು ಜನಪರವಾದಂಥ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಪರ್ಮಿಷನು ಬೇಕಾಗಿಲ್ಲ, ಯಾರ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನಿಜವಾಗಿ ಜನರಿಗೆ ಏನು ಅನ್ಯಾಯ ಆಗ್ಲಕ್ಕತ್ತದ, ವಾಸ್ತವಿಕವಾಗಿ ಜನರ ಪರಿಸ್ಥಿತಿ ಏನು ಅನ್ನೋದು ಅಧ್ಯಯನಕ್ಕೆ ಬಂದಿದ್ದೀವಿ ಹೊರತು ಯಾರೋ ಮಾತಾಡ್ತಾ ಇರ್ತಾವಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಸಮಯನೂ ಇಲ್ಲ. ಬೀದರ್ನ ಗಣೇಶ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಿತು. ಯತ್ನಾಳ್ ಪಡೆ ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ನಂತರ ಗಣೇಶ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು. ಇಷ್ಟೆಲ್ಲ ಆದ್ರೂ ಬೀದರ್ ಜಿಲ್ಲೆಯಲ್ಲೇ ಇರೋ ಬಿಜೆಪಿ ಶಾಸಕರು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಿಲ್ಲ. 4 ಶಾಸಕರು, ಒಬ್ಬ ಪರಿಷತ್ ಸದಸ್ಯರ ಪೈಕಿ ಯಾರೂ ಪ್ರೊಟೆಸ್ಟ್ಗೆ ಕೈ ಜೋಡಿಸಲಿಲ್ಲ. ವಕ್ಫ್ ಬೋರ್ಡ್ ವಿವಾದ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಯತ್ನಾಳ್ ಟೀಮ್ನ ಹೋರಾಟದ ಬ್ಯಾನರ್ಗಳಲ್ಲಿ ಕೇಂದ್ರದ ಮೋದಿ, ಅಮಿತ್ ಶಾ, ನಡ್ಡಾ ಫೋಟೋಗಳಿದ್ವು. ಆದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ, ಯಡಿಯೂರಪ್ಪ ಫೋಟೋವಾಗ್ಲಿ ಕಾಣಿಸಲಿಲ್ಲ. ಅತ್ತ ಕೇಂದ್ರ ಬಿಜೆಪಿ ನಾಯಕರ ಫೋಟೋ ಬಳಸಿದ್ದಕ್ಕೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ದೂರು ಕೊಟ್ರು. ಹಾಗಿದ್ರೂ ಬ್ಯಾನರ್ಗಳು ರಾರಾಜಿಸುತ್ತಿದ್ವು. ಇತ್ತ ಧರ್ಮಾಪುರ್ ಗ್ರಾಮಕ್ಕೆ ಯತ್ನಾಳ್ ಭೇಟಿ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಬಿಜೆಪಿ ಕಾರ್ಯಕರ್ತರು, ಗ್ರಾಮಸ್ಥರ ನಡುವೆ ಸಂಘರ್ಷವಾಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸೋ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು. ಒಟ್ನಲ್ಲಿ ರಾಜ್ಯದಲ್ಲಿ ವಿಪಕ್ಷ ಒಂದಿದ್ರು ಅದು ಒಂದಾಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ. ಈ ಆಂತರಿಕ ಕಿತ್ತಾಟಕ್ಕೆ ಮದ್ದು ಹಚ್ಚೋದ್ಯಾರು, ಮುಕ್ತಿ ನೀಡೋದ್ಯಾರು ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.